ಈ ಸಲ ಎಷ್ಟು? ಎಲ್ಲದಕ್ಕಿಂತ ಮೇಲೆ 3 ಡೈಸ್, 1 ನಂಬರ್ ಅಷ್ಟೇ. ಗುಡ್, ವೆರಿ ಗುಡ್. ಈ ಜೂಜಾಟದಲ್ಲಿ ಮಹಾರಾಜ ಆಗ್ಬೇಕು ಅಂದ್ರೆ ಯಾವ ರೀತಿ? ಕೇವಲ ಒಂದೇ, ಗ್ಯಾಮ್ಲಿಂಗ್ ಆಡಬಾರ್ದು. ಇದು ಕೇವಲ ಆಟ ಅಲ್ಲ, ಇದು ಮೋಸ. ಹಾಗಾದ್ರೆ ನೀನ್ ಈ ಆಟನ ಯಾಕೆ ಕಲಿಬೇಕು ಅಂತಿದ್ಯಾ? ನಮ್ಮ ಅಪ್ಪನ್ನ ಸಾಯಿಸಿದ್ದು ಈ ಆಟನೇ. ಈ ಸಲ ಎಷ್ಟು? 0. ಈ ಆಟದಲ್ಲಿ ನೀನಿಡೋ ಪ್ರತಿ ಹೆಜ್ಜೆಯಲ್ಲೂ ಸಾವಿರ್ಬೋದು. ನೀನಿದ್ರಲ್ಲಿ ಸಾಯಲೂಬಹುದು. ಸಾಯಕ್ಕಿಂತ ಮುಂಚೆ ನಮ್ಮ ಅಪ್ಪನ ಕೊಂದೋರ ಹತ್ರ ತಲುಪ್ತೀನಿ. ಇದು ನನ್ನ ಪ್ರಮಾಣ. ಹಾಗಾದ್ರೆ ನಿನ್ ಮಾತನ್ನ ಉಳಿಸ್ಬೇಕು ಅಂದ್ರೆ ನೀನಿದ್ರಲ್ಲಿ ಒಬ್ನೇ ಆಡ್ಬೇಕಾಗುತ್ತೆ. ಗೊತ್ತಿದೆ. ನತಾಶಾ ಕೋಶ್ ಗೋವಾದಲ್ಲಿರೋ ಅಂಡರ್ ಗ್ರೌಂಡ್ ಕೆಸಿನೋಗಳಿಗೆ ಇವಳ ಯಜಮಾನಿ. ಈ ಜಾಗದಲ್ಲಿ ಇಲ್ಲಿಗಲ್ ಆಗಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿಯನ್ನ ಹಾಕಲಾಗುತ್ತದೆ. ಇವಳು ಒಪ್ಪಿಗೆ ಇಲ್ಲದೆ ಕೆಸಿನೋದಲ್ಲಿ ಒಂದ್ ಆಟ ಕೂಡ ನಡೆಯಲ್ಲ. ಮತ್ತೆ ಸೋತೋದೆ ನಾನು. ನೆಕ್ಸ್ಟ್ ಟೈಮ್ ಟ್ರೈ ಮಾಡು. ನೆಕ್ಸ್ಟ್ ಟೈಮ್ ಖಂಡಿತ ಬನ್ನಿ. ಪೀಟರ್, ಟೇಬಲ್ ಸೆಟ್ ಮಾಡು. ಇದೇನಿದು, ಇಷ್ಟು ಬೇಗ ಟೇಬಲ್ ಸೆಟ್ ಆಗಿದೆ? ಹೀಗೆ ನಿಜವಾದ ಗ್ಯಾಮ್ಲರ್ ಮಾತ್ರ ಮಾಡೋಕ್ ಸಾಧ್ಯ. ಮ್ಯಾಮ್, ಆಂಟೋನಿ ಬರ್ತಿದ್ದಾನೆ. ಆಂಟೋನಿ ಎಂಥ ಬಿರುಗಾಳಿ ಎದ್ರೆ ಎಲ್ಲ ನಾಶ ಮಾಡ್ಬಿಡ್ತಾನೆ. ಈ ಬಿರುಗಾಳಿನ ತಡಿಲೇಬೇಕು. ಬೇಗ ಬನ್ನಿ, ನತಾಶಾ ಮೇಡಮ್ ಕರೆದಿದ್ದಾರೆ. ಪಕ್ಕ ಆಂಟಿನ ಬಗ್ಗೆನೇ ಇರ್ಬೇಕು. ನತಾಶಾ ಮ್ಯಾಮ್, ನೀವು ಬರಕ್ ಹೇಳಿದ್ರ? ಎಸ್, ಆಂಟನಿ ಬರ್ತಿದ್ದಾನೆ. ಮತ್ತೆ ಅವನ ರೆಕಾರ್ಡ್ ಕೆಸಿನೋ ಗೆಲ್ಲೋದಲ್ಲ, ಅದನ್ನ ಹಾಳು ಮಾಡೋದಾಗಿದೆ. ಮತ್ತೆ ಈ ಸಾರಿ ಅವನ್ ಗುರಿ ಆಗಿರೋದು ಕಸಿನೋ ಪ್ರೈಡ್. ನಾವ್ ಸಿಕ್ಕಾಕೊಂಡಿದೀವಿ, ಆದ್ರೆ ನೀವೆಲ್ರೂ ಸಿಕ್ಕಾಕೊಳ್ಬೇಕು ಅನ್ನೋದು ನನ್ ಉದ್ದೇಶ ಅಲ್ಲ. ನೀವೆಲ್ರೂ ಎಷ್ಟೋ ವರ್ಷದಿಂದ ನನ್ ಜೊತೆ ಕೆಲ್ಸ ಮಾಡಿದೀರಾ, ನನ್ಗೆ ಜೊತೆ ಆಗಿದ್ದೀರಾ. ನಿಮ್ಮೆಲ್ರೂ ಋಣ ಇದೆ ನನ್ ಮೇಲೆ. ಅದಕ್ಕೆ ನಾನು ಡಿಸಿಷನ್ ಬಂದಿದ್ದೀನಿ. ಆಂಟನಿ ಬರೋದಕ್ಕೂ ಮುಂಚೆ ನೀವೆಲ್ರೂ ಇಲ್ಲಿಂದ ಹೊರಟೋಗಿ. ಇಷ್ಟು ದುಡ್ಡನ್ನ ನೀವೆಲ್ರೂ ಹಂಚ್ಕೊಳ್ಳಿ. ನೀವು ಹೆದರ್ಕೋಬೇಡಿ ಮೇಡಮ್, ನಾವ್ ಎಲ್ರೂ ನಿಮ್ ಜೊತೆಗಿದ್ದೀವಿ. ಮತ್ತೆ ಆಂಟೋನಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ನಾವು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದೀವಿ. ಎಸ್ ಮ್ಯಾಮ್, ಇವ್ನ್ ಸರಿಯಾಗಿ ಹೇಳ್ತಿದ್ದಾನೆ. ಕಸಿನೋ ಪ್ರೈಡ್ ಅಲ್ಲಿ ತುಂಬಾ ಚೆನ್ನಾಗಿರೋ ಆಟಗಾರರಿದ್ದಾರೆ. ಇವ್ನ್ ಚೆನ್ನಾಗ್ ಆಡ್ತಾನೆ, ನಾನ್ ಚೆನ್ನಾಗ್ ಆಡ್ತೀನಿ. ನಾವ್ ಆಡ್ತೀವಿ. ಆಂಟೋನಿ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಎಸ್ ಮ್ಯಾಮ್, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಾವೆಲ್ಲೂ ಹೋಗಲ್ಲ. ಮತ್ತೆ ದುಡ್ಡು, ನಮ್ಗೆ ದುಡ್ಡು ಬೇಕಾಗಿಲ್ಲ. ನಾವು ನಿಮ್ ಜೊತೆ ಇರ್ತೀವಿ. ನನಗ್ ದುಡ್ಡು ಬೇಕು. ನನ್ ಮಗನೇ, ರೋಡಲ್ಲಿ ಬಿದ್ದಿದ್ ನಿನ್ನ ನಟಾಶಾ ಮ್ಯಾಮ್ ಕಾಪಾಡ್ ಕರ್ಕೊಂಡ್ ಬಂದ್ರೆ ನಿನಗೆ ಅವ್ರು ದುಡ್ಡು ಬೇಕಾ? ಮರಿಬೇಡ, ನತಾಶಾ ಮೇಡಮ್ ಏನಾದ್ರು ಇಲ್ಲ ಅಂದಿದ್ರೆ ನೀನ್ ಯಾವ್ದಾದ್ರು ಬೀದಿನಲ್ಲಿ ಸಾಯ್ತಾ ಬಿದ್ದಿರ್ಬೇಕಾಗಿತ್ತು. ಇಲ್ ಕೇಳು, ನನ್ಗನ್ಸತ್ತೆ ನಿನ್ಗೇನೋ ಸಮಸ್ಯೆ ಇದೆ. ನಾನ್ ನಿನಗ್ ಕೆಲ್ಸ ಕೊಡ್ತೀನಿ, ಮಾಡ್ತೀಯಾ? ನಾಯಿ ಆದ್ರೂ ನಿಯತ್ತಾಗಿರುತ್ತೆ, ನೀನ್ ಇಲ್ವಲ್ಲೋ. ಛೀ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಇಲ್ಲಾಂದ್ರೆ ಎಲ್ ಕಾಣಿಸ್ತೀಯೋ ಅಲ್ಲೇ ಸಿಗ್ದಾಕ್ಬಿಡ್ತೀನಿ. ಹೋಗೋ ಇಲ್ಲಿಂದ, ಹೋಗೋ. ಸಾಕು, ನಿಲ್ಸಿ. ಪೀಟರ್, ನಿನ್ಗೇನ್ ಅನ್ಸತ್ತೋ ಅದನ್ನೇ ಮಾಡು. ನತಾಶಾ ಮ್ಯಾಮ್, ಅವನ್ ಬಂದ್ಬಿಟ್ಟ. ಆಂಟೋನಿ ಗೋವಾ ಸಿಟಿಗೆ ಫೇಮಸ್ ಆಗಿರೋ ಗ್ಯಾಮ್ಲರ್. ಇಲ್ಲಿವರೆಗೂ ಇವನ್ನ ಯಾರು ಸೋಲ್ಸಿಲ್ಲ. ಎಲ್ರು ಹೇಳೋ ಪ್ರಕಾರ ಅವನ್ ಕೈಯಾರೆ ಅವನ್ ಕಾರ್ಡ್ನ ತಿರುಗಿಸ್ದ ಅಂದ್ರೆ ಪೂರ್ತಿ ಆಟನ್ನೇ ಬದಲಾಯಿಸ್ದ ಅಂತ ಅರ್ಥ. ಕಸಿನೋ ಅವನಿಗೆ ಬರೀ ಒಂದು ಜಾಗ ಅಲ್ಲ,
ಸಾವಿನ ಮೈದಾನ ಆಗಿತ್ತು. ಅವನೊಂದ್ ಜಾಗ ಕಾಲಿಟ್ಟ ಅಂದ್ರೆ ಆಟನೇ ಮುಗ್ದ ಹಾಗೆ. ವೆಲ್ಕಮ್ ಸರ್. ನೀವ್ ಯಾವ ಆಟ ಆಡ್ಬೇಕು ಅಂತಿದ್ದೀರಾ? ಬಾಸ್ ಸಣ್ಣ ಪುಟ್ಟ ಆಟ ಎಲ್ಲ ಆಡಲ್ಲ, ದೊಡ್ಡ ಆಟನೇ ಆಡೋದು. ಹೋಗಿ ನಿಮ್ ಬಾಸ್ನ ಕರಿ. ಆಂಥನಿ, ವೆಲ್ಕಮ್ ಆಂಥನಿ. ಹೇಳು, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇಲ್ಲಿ ನೋಡು, ಎಲ್ಲಿಂದಾದ್ರೂ ಶುರು ಮಾಡು. ಬ್ಯಾಗ್ ತುಂಬಾ ತಂದಿದ್ದೀನಿ. ಇಷ್ಟೊಂದು ದುಡ್ಡ? ಗೋವಾ ಫೈಟ್ ಕ್ಲಬ್ನ ಮಾಲೀಕ ಈ ದಾರ. ಆದ್ರೆ ಕಸಿನೋದಲ್ಲಿ ಮಾತ್ರ ಪ್ರತಿ ಸಲ ಸೋಲ್ತಾನೆ. ಫೈಟ್ ರಿಂಗ್ ಅಲ್ಲಿ ಚಾಂಪಿಯನ್, ಇಲ್ಲಿ ಲೂಸರ್. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.